ಪಗಡಂ ಬಂಬಂ ಬುಲಾನ ಬುರ್ಬುಷ. ಸ್ವಾಮಿಗಳೇ, ಇವಳು ನನ್ನ ಮಗಳು ಅಂಜಲಿ ಅಂತ. ನನಗೆ ಒಬ್ಬಕ್ಕೆ ಮಗಳಪ್ಪ. ಯಾವ ಮಗಳ? ಸ್ವಾಮಿಗಳು ಆಶೀರ್ವಾದ ಮಾಡ್ರಿ. ಎದ್ದೇಳು ಭಕ್ತಿ, ನಿನ್ನ ಭಕ್ತಿಗೆ ಮೆಚ್ಚಿದೆ. ಜೈ ಹಗಡಂ ಪಗಡಂ ಬಂ ಬುಲಂ ಸ್ವಾಮಿಗಳೇ, ಸಾಂಗ್ಗಳು ಹಾಳು ದೂಸಿ ಎಬ್ಸಾಕತ್ತಾರಪ್ಪ. ಹೌದೌದು. ನಮ್ಮ ನಿತ್ಯಾನಂದ ಸ್ವಾಮಿಗಳು ಕಳಿಸ್ಯಾರ ನಿಮಗ. ಅಲ್ಲಪ್ಪ, ಇದು ನನ್ನ ಮಗಳು ನಿಮ್ಮ ಸ್ವಾಮಿದ ಪೌಡ್ರು ಇದು. ನನ್ನ ಮಗಳು ಮೆಚ್ಚುವಂತ ಕೆಲಸ ಏನ್ ಮಾಡಿದ್ಲು? ನೋಡು ಭಕ್ತ, ಈಗಿನ ಕನ್ಯೆಯವರ ಕಾಲಿಗೆ ಬೀಳುವುದು ಕಮ್ಮಿಯಾಗಿದೆ. ಬಿಡು. ಅದಕ್ಕೆ ಸೋಕಿ ಹೆಚ್ಚಾಗಿದೆ. ಅದಕ್ಕೆ ನಮ್ಮಂತವರ ಕಾಲಿಗೆ ಬಿದ್ದಾಳಲ್ಲ, ಅದಕ್ಕೆ ಬಹಳ ಮೆಚ್ಚುಗೆ. ಸ್ವಾಮಿಗಳೇ, ನಿನಗ ನನ್ನ ಮಗಳ ಹಣೆ ಬರ ನೋಡಕ್ ಬರ್ತೇನ್ರಿ? ನೋಡು ಭಕ್ತ, ನಾನು ಹೇಳಿದಂಗೆ ಕೇಳಿದರೆ ಮಾತ್ರ ಹೇಳುತ್ತೇನೆ, ಇಲ್ಲದಿದ್ದರೆ ನಿಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಬೇಡ ಬೋಯಪ್ಪ, ಸುಟ್ಟು ಭಸ್ಮ ಆಗೋದು ಬೇಡ. ನೀನ್ ಹೇಳಿದಂಗೆ ಕೇಳ್ತೀನಿ. ನನ್ನ ಮಗಳ ಸ್ವಲ್ಪ ಜಾತಕ ನೋಡಿ. ಹೌದ್ರಿ ಸಾಂಗಳು, ಮದ್ವೆ ಅನ್ನೋದು ಸಾಕ್ ಹೋಗೈತ್ರಿ. ಏನೋ ನನ್ನ ಹಣೆ ಬರ್ದಾಗ ಬರ್ದೈತೋ ಹಾರಿಸ್ಬೇಡ್ರಿ ಅಂತ ಹಾರ್ಸೋತ ನಮ್ಮ ಅಪ್ಪಗ ಹಾರಿಸ್ರಿ. ನಮ್ಮ ನಿತ್ಯಾನಂದ ಸ್ವಾಮಿಗಳು ಸಿಟ್ಟಾಗ್ಬಿಡ್ತಾರ. ಅದಕ್ಕೆ ನಾವು ಯಾವತ್ತಿಗೆ ಧೂಳೆಬ್ಸೋರೆ ನಾವು. ನೋಡ್ರಿ ಸ್ವಾಮಿಗಳು, ನನ್ನ ಹಣೆ ಬರ್ದಾಗ ಮದ್ವೆ ಅನ್ನೋದು ಬರ್ದೈತಿಲ್ ನೋಡ್ರಿ. ಯಾಕಂದ್ರ ಮದ್ವೆ ಸಂಬಂಧ ತಲೆ ಕೆಟ್ಟ ಕೆರೆ ಹಿಡ್ದಂಗ ಆಗೈತ್ರಿ. ಸ್ವಲ್ಪ ಮದ್ವೆ ಆಗುತ್ತೋ ಇಲ್ಲ ಅಂತ ಸ್ವಲ್ಪ ಕೈ ನೋಡಿ ಹೇಳ್ಬಿಡಿ. ನೋಡು ಭಕ್ತ, ನಿನ್ನ ಮಗಳ ಕರ್ಮಂತ್ರ ತೆಗಿತೀನಿ. ನೀನು ಸ್ವಲ್ಪ ದೂರ ಸರಿದು ನಿಲ್ಲು. ನಮ್ಮ ತಪಸ್ಸಿಗೆ ಭಂಗ ಮಾಡಿ ಲಿಂಗ ಕಟ್ಟಬಾರ್ದು. ಆಯ್ತಪ್ಪ, ನೀವು ಹಿಂದಗಡೆಗೆ ಶಾಪ ಕೊಟ್ಟು ಸುಟ್ಟು ನಿನ್ನ ಮಗಳ ಕರ್ಮಂತ ತೆಗೆದ ಮೇಲೆ ನಿನ್ನ ಕರಿತೀನಿ. ಆವಾಗ ನಿನ್ನ ಮಗಳ ಕರ್ಕೊಂಡು ಹೋಗ್ಬೋದು. ಆಯ್ತಪ್ಪ, ನೀವು ಹೇಳಿದಂಗ ಮಾಡಿ. ನಾವು ಆ ಕಡೆಗೆ ಹೋಗಂದೆ, ಈ ಕಡೆಗೆ ಹೋಗಂದೆ. ನಾನು ನಿಂದ್ರು ಒಂದು ಮಂತ್ರಿಸಿ ಹೋಗುವಂತೀನಿ. ಬೇರೆ ಕೊಡ್ರಿ. ಬೇಡ್ಕೊಳ್ತಾನ. ಜೈ ಹಗಡಂ ಭಗಡಂ ಬಂ ಬಂ ಭಾಲೆ ಬುರ್ ಬುಷ. ಬಾರಿ ಬೇಡ ಹೋಯ್ತಂದ. ಅಲ್ಲ ನೀವು ಓದಿ ಏನಾರ ಮಾಡಿದ್ರಿ ಅದು ಬೇರೆ ಇರ್ತದಲ್ಲ, ಬೇರೆ ಬಹಳ ಶಕ್ತಿ ಇರ್ತದಂತ. ಆ ಬೇರೆ ಮುಖಾಂತರ ಗಂಡು ಮಕ್ಕಳು ನಿನ್ಗೆ ನಾನು ಮಾಡ್ಕೊಂತೀನಿ, ನೀನು ಮಾಡ್ಕೊಂತ ಬರ್ತಾರವೇ. ಮಾಡ್ಕ್ಯ ಮಾಡ್ಕ್ಯ ಮಾಡ್ಕ್ಯ. ಕನ್ಯೆ, ಈ ಕಡೆ ಬಾ. ಯಾವ ಕಡೆ? ಈ ಕಡೆ ಬಾ ಕನ್ಯೆ. ಹಾಗೆಲ್ಲ ಅನ್ನಬಾರದು ಭಕ್ತೆ. ನಮ್ಮ ನಿತ್ಯಾನಂದ ಸ್ವಾಮಿಗಳು ಸಿಟ್ಟಾಗಿ ಬಿಡ್ತಾರೆ. ಇದು ನಿನಗೆ ಮುಂದೆ ಒಳ್ಳೇದಾಗುತ್ತೆ. ನೋಡು ಸ್ವಲ್ಪ. ಅಲ್ಲ ನೀನು ಬೇರೆ ಕೊಡ್ತಿ ಅಂದ್ರ ತಾತ್ನವ್ರಲ್ಲ ಹಂಗಲ್ಲ ಕನ್ಯೆ. ಹಾಗೆಲ್ಲ ಓಡಿದರೆ ದೇವರು ಮೆಚ್ಚೋದಿಲ್ಲ. ಬಾ ಭಕ್ತೆ, ಬಾ ಹತ್ತಿರ ಬಾ. ಈ ಸ್ವಾಮಿಗಳ ಕಡೆ ಬೇರೆ ಇಲ್ರಿ, ಬರೀ ಬುರ್ಬೂಸ ಅಟ್ಟ ಐತಿ ಒಂದು. ಬೇರೆ ಇಲ್ಲದ್ರೆ ನೀನ್ ಯಾಕೆ ಬರ್ತದ ನಮ್ಮ ಸ್ವಾಮಿಗಳ ಹತ್ರ? ಮತ್ತ ಅದನ್ನ ಬಿಡು, ಬರೀ ಬೇರೆ ನೋಡಿ ಅಲ್ಲಿಂದ ದೂರಿಂದ ಇಲ್ಲಿವರೆಗೆ ಬಂದಿದ್ವಿ. ಅಲ್ಲಿ ಯಾರಿಲ್ಲ ಮಾಡಿದಾಗ ಸ್ವಾಮೀಜಿಗಳು. ಅದ ಅನ್ನಾಗತ್ತೀನಿ. ಎಲ್ಲಿ ಸಿಗ್ಲಾರ ಬೇರೆ ಕುತ್ತರ್ ಬರ್ಲಿಲ್ಲ ಅಂದ. ನಮ್ ಬೇರೆ ಬೇರೆ, ಅವ್ರು ಬೇರೆ ಬೇರೆ. ಗುರು ವಿಷಯ ಇದು. ಬಾ ಭಕ್ತೆ. ನೋಡ್ರಿ ಕೈ ನೋಡು ಒಂಚೂರು ಹೇಳ್ರಿ. ಹಾ ಬಾ 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 ಬಾ. ಏನ್ ಕೈಯಲ್ಲ ಪೈಯಲ್ಲಪ್ಪ, ಇದು ಹೊಸಬೇಟೆ ಡ್ಯಾಮ್ ಆಗ್ಬಿಟ್ಟದು. ಹಾ ಬಾ 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 ಬಾ. ಭಕ್ತೆ, ನಿನ್ನ ಕರ್ಮಂತ್ರ ಎಲ್ಲ ತೆಗಿದ್ವಿ. ತಿಕ್ಕಲೇ ಬೇಕು. ಮತ್ತೆ ತಿಕ್ಕಿದ್ರೆ ನಮ್ಮ ಸ್ವಾಮೀಂದ್ರ ಸಮಾಧಾನ ಆಗೋದು. ತಿಕ್ಲಿಲ್ಲ ಅಂದ್ರೆ ನಮ್ಮ ನಿತ್ಯಾನಂದಗ ಭಾಳ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಶಿಷ್ಯ ಹೆಂಗ್ ಮಾಡ್ತಾನೋ ಹೆಂಗಿಲ್ಲ ಅಂಬೋದು ಎಲ್ಲ ದುರ್ದುಮ್ನ್ಯಾಗ ಇಟ್ಟು ನೋಡ್ತಾನ ನಮ್ಮ ನಿತ್ಯಾನಂದ ಸ್ವಾಮಿಗಳು. ಮದುವೆ ಕೇಳ್ತಿದ್ದೇನು? ವೈಭೋಗದಿಂದ ಮೆರದು ಈ ಹಚ್ಚೊಳ್ಳೆಗ ಆತ್ ನೋಡಿ. ಅಲ್ಲ ಈ ಹೇಳ್ತಾನೆ ಕೇಳ್ತಿಲ್ಲ. ಕೇಳು ಮತ್ತೆ ಹೇಳ್ತೀನಿ. ಇಲ್ಲೇ ಆಗೋದು ಹಚ್ಚೊಳ್ಳೆಗ. ಯಾರ ಜೊತೆ ಸ್ವಲ್ಪ ನಿಂದ್ರು, ನಿಂತ್ಕೊಂಡು ಆಮೇಲೆ ಹೋಗೋ ಹೊತ್ತಿನಾಗ ಹೇಳ್ತೀನಿ. ಈಗೆಲ್ಲ ಇನ್ನು ಐತೆ. ಸ್ವಾಮಿ